ಆತ್ಮೀಯ ವೀಕ್ಷಕರೇ, ರಾಯ್ಸ್ ಅಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 10ನೇ ತರಗತಿಯ ಗಣಿತ ವಿಷಯದ ಪಾಸಿಂಗ್ ಪ್ಯಾಕೇಜ್ ಮತ್ತು ಸ್ಕೋರಿಂಗ್ ಪ್ಯಾಕೇಜ್ ಎರಡನ್ನೂ ಸಹ ಒಟ್ಟಿಗೆ ನಾನು ಮಾಡ್ತಾ ಇದ್ದೀನಿ. ಫಸ್ಟ್ ನೀವು ಲೆಕ್ಕ ಬಿಡಿಸದೇ ಗಣಿತದಲ್ಲಿ ಪಾಸ್ ಆಗ್ಬೋದು. ಸೊ ಅನ್ನೋ ಕಾನ್ಸೆಪ್ಟಿಗೆ ನೀವು ಅರ್ಥ ಮಾಡ್ಕೊಳ್ಳಿ. 32 ಮಾರ್ಕ್ಸ್ಗಳನ್ನು ತುಂಬ ಸುಲಭವಾಗಿ ತಗೋಬೋದು. ಸೊ ಸ್ವಲ್ಪ ಎಫರ್ಟ್ ಹಾಕಿದರೆ ಇನ್ನು 30 ಮಾರ್ಕ್ಸನ್ನು ತೆಗೆದುಕೊಂಡ್ರೆ 60 ಮಾರ್ಕ್ಸ್ಗಳನ್ನು ಸಂಪೂರ್ಣವಾಗಿ ಈ ವಿಡಿಯೋವನ್ನು ನೀವು ಕೊನೆ ತನಕ ನೋಡಿದರೆ ಮಕ್ಕಳು 60 ಮಾರ್ಕ್ಸನ್ನು ಯಾವ ರೀತಿ ಗಳಿಸೋದು, ಯಾವ ಪ್ರಶ್ನೆಗಳನ್ನು ಓದಬೇಕು. ಸೊ ನಿಮಗೆ ಜಸ್ಟ್ 60 ಮಾರ್ಕ್ಸ್ ಬರಬೇಕು ಅಂದರೆ ಇದಿಷ್ಟು ನಾವು ಹೇಳಿರೋ ಅಷ್ಟು ಅಂಶಗಳನ್ನು ಪ್ರಾಕ್ಟೀಸ್ ಮಾಡಿ. ಅದಲ್ಲದೆ ನಾನು 2 ಅಂಕಕ್ಕೆ ಯಾವ್ದು ಬರುತ್ತೆ, 3, 4, 5 ಪ್ರತಿಯೊಂದನ್ನು ಹೇಳಿದ್ದೀನಿ. ಕ್ವಶನ್ ಪೇಪರ್ಸನ್ನು ಮಾಡಿದ್ದೀನಿ ಮಕ್ಕಳು. ಇವೆಲ್ಲವನ್ನು ನೋಡಿ 100% ನೀವು ಮ್ಯಾಥ್ಸಲ್ಲಂತೂ ಒಳ್ಳೆ ಸ್ಕೋರಿಂಗನ್ನು ನೀವು ಮಾಡ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀನಿ. ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಸೊ ಒಟ್ಟಾರೆ ನೀವು ತ್ರಿಭುಜಗಳ ಪಾಠದ ಮೇಲೆ ಒಂದು ಪ್ರಮೇಯ ಬರುತ್ತೆ, ಅದು 5 ಅಥವಾ 4 ಅಂಕಕ್ಕೆ ಬರುತ್ತೆ. ಒಂದು ನಕ್ಷೆಯನ್ನು ಬಿಡಿಸ್ಲಿಕ್ಕೆ ಇರುತ್ತೆ, 4 ಅಂಕಕ್ಕೆ ಬರುತ್ತೆ. ವೃತ್ತದ ಮೇಲಿನ ಪ್ರಮೇಯ 3 ಅಂಕಕ್ಕೆ ಇರುತ್ತೆ. ರೇಖಾಖಂಡದವನ್ನು ದತ್ತ ಅನುಪಾತ ವಿಭಾಗಿಸುವುದು ಆಪ್ಷನ್ ಬಂದರೂ ಬರ್ಬೋದು, ಇಲ್ಲ ಅಂದರೆ ಇಲ್ಲ. ಆದರೆ ಬಾಹ್ಯ ಬಿಂದುವಿನಿಂದ ಸ್ಪರ್ಶಕ ಅಥವಾ ನಿರ್ದಿಷ್ಟ ಕೋನ ಏರ್ಪಡುವಂತೆ ವೃತ್ತಕ್ಕೆ ಸ್ಪರ್ಶಕ ಎಳೆಯೋದು ಫಿಕ್ಸ್ ಕ್ವಶನ್, ಅದು ಮಕ್ಕಳ 2 ಅಂಕಕ್ಕೆ ಬಂದೇ ಬರುತ್ತೆ. ತದನಂತರ ಸಮರೂಪ ತ್ರಿಭುಜಗಳ ರಚನೆ, ಸೊ ಇದು 3 ಅಂಕಕ್ಕೆ ಬರುವಂತಹ ಪ್ರಶ್ನೆಯಾಗಿದೆ. ಅದೇ ರೀತಿ ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸುವುದು, ಅದು 2 ಅಂಕಕ್ಕೆ ಕೇಳ್ತಾರೆ. ಓಜಿಯು ರಚನೆ 3 ಅಂಕಕ್ಕೆ ಕೇಳ್ತಾರೆ. ಸೊ ಒಟ್ಟಾರೆ ನಿಮಗೆ ಮತ್ತು ಕೆಲವೊಂದು ಸೂತ್ರಗಳನ್ನು 1 ಅಂಕಕ್ಕೆ ಕೇಳ್ತಾರೆ ಮಕ್ಕಳ. ಸೊ ಒಟ್ಟು ನಿಮಗೆ 32 ಅಂಕಗಳಿಗೆ ಸುಲಭವಾಗಿ ನೀವು ಅಂಕಗಳನ್ನು ಇಲ್ಲಿ ಗಳಿಸ್ಬೋದಾಗುತ್ತೆ. ಅರ್ಥ ಆಗ್ತಾ ಇದೆ? ಆಲ್ರೆಡಿ ನಾನು ಹೇಳಿದ್ದೀನಿ ಯಾವೆಲ್ಲ ಪ್ರಶ್ನೆಗಳನ್ನ ಓದಬೇಕು ಅಂತ. ಸೊ ಜಸ್ಟ್ ಈ ಕಾನ್ಸೆಪ್ಟನ್ನು ನೀವು ನೆನ್ಪಿಟ್ಕೊಳ್ಳಿ, 32 ಅಂಕಗಳನ್ನು ಗಳಿಸ್ತೀರ. ಅದು ನಾನು ಕಂಪ್ಲೀಟ್ ಮುಂದೆ ವಿಡಿಯೋನ ಮಾಡ್ತಾ ಹೋಗ್ತೀನಿ, ಯಾವ ರೀತಿ ಬಿಡಿಸ್ಬೇಕು ಅಂತ. ನೆಕ್ಸ್ಟ್ ಸಮಾಂತರ ಶ್ರೇಣಿಗಳ ಎನ್ನನೇ ಪದ ಅಥವಾ ಪದಗಳ ಮೊತ್ತ, ಎರಡರಲ್ಲಿ ಯಾವುದಾದ್ರೂ ಒಂದು ಕೇಳ್ತಾರೆ, 2 ಅಂಕಕ್ಕೆ. ರೇಖಾತ್ಮಕ ಸಮೀಕರಣಗಳನ್ನು ವರ್ಜಿಸುವ ವಿಧಾನದಲ್ಲಿ ಬಿಡಿಸುವುದು 2 ಅಂಕಕ್ಕೆ ಇರುತ್ತೆ. ಮತ್ತು ಕೊಟ್ಟಿರುವ ಚಿತ್ರದಲ್ಲಿ ಬಣ್ಣ ಹಾಕಿದ ಭಾಗದ ಚಿತ್ರವನ್ನು ಲೆಕ್ಕಿಸಲಿಕ್ಕೆ ಕೇಳ್ತಾರೆ, ವೃತ್ತಗಳ ವಿಸ್ತೀರ್ಣದ ಮೇಲೆ, ಅದು 3 ಅಂಕಕ್ಕೆ ಬರ್ತದೆ. 2 ಬಿಂದುಗಳ ನಡುವಿನ ದೂರ ಅಥವಾ ಮೂಲ ಬಿಂದುವಿನ ದೂರ ಕಂಡುಹಿಡಿಯಲಿಕ್ಕೆ 2 ಅಂಕಕ್ಕೆ ಕೇಳ್ತಾರೆ. ಭಾಗ ಪ್ರಮಾಣ ಮತ್ತು ತ್ರಿಕೋನದ ವಿಸ್ತೀರ್ಣವನ್ನು ಕಂಡುಹಿಡಿಯೋದು 3 ಅಂಕಕ್ಕೆ ಇರುತ್ತೆ. ಮಸಹ ಲಸಹ ಕಂಡುಹಿಡಿಯಲಿಕ್ಕೆ ಇರುತ್ತೆ. ಬೀಜೋಕ್ತಿ ಬಹುಪದೋಕ್ತಿಗಳ ದೀರ್ಘ ಭಾಗಾಕಾರದ ಮೇಲೆ 3 ಅಂಕಕ್ಕೆ ಕೇಳ್ತಾರೆ. ಶೂನ್ಯತೆಗಳನ್ನು ಕಂಡುಹಿಡಿಯುವುದು ಅಥವಾ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧ ಕಂಡುಹಿಡಿಯುವುದು, ಅದು ಸಹ ಕೇಳ್ತಾರೆ. ಸೂತ್ರ ಬಳಸಿ ವರ್ಗ ಸಮೀಕರಣ ಬಿಡಿಸುವುದು, ಸ್ವಭಾವವನ್ನು ತಿಳಿಸುವುದು, ಅದು ಸಹ 2 ಅಂಕಕ್ಕಿರುತ್ತೆ. ತ್ರಿಕೋನಮಿತಿಯ ಪ್ರಸ್ತಾವನೆಯ ಸರಳ ಸಮಸ್ಯೆಗಳು 3 ಅಂಕಕ್ಕೆ ಬರ್ತದೆ. ಸರಾಸರಿ ಅಥವಾ ಮಧ್ಯಮ ಬೆಲೆ ಅಥವಾ ರೂಢಿ ಬೆಲೆ 3 ಅಂಕಕ್ಕೆ ಇರುತ್ತೆ. ಸಂಭವನೀಯತೆಯಿಂದ 2 ಅಂಕಕ್ಕಿರುತ್ತೆ. ಸೊ ಒಟ್ಟಾರೆ ಈಸಿಯಾಗಿ ನೀವು 60 ಅಂಕಗಳನ್ನು ಗಳಿಸ್ಬೋದು. ಇನ್ನೂ 20 ಅಂಕ ಬೇಕು ಅಂದರೆ ನೀವು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ತೆಗೆದುಕೊಂಡು ಚೆನ್ನಾಗಿ ಬಿಡಿಸ್ತಾ ಹೋಗಿ ನೀವು ಈಸಿಯಾಗಿ 80 ಅಂಕಗಳನ್ನು ಗಳಿಸ್ಬೋದು. ಸೊ ಮೊದಲನೇದಾಗಿ ನೀವು ಸಮಾಂತರ ಶ್ರೇಣಿಗಳು ಪಾಠಕ್ಕೆ ಬಂದರೆ ಅಲ್ಲಿ ಎನ್ನನೇ ಪದವನ್ನು ಕಂಡುಹಿಡಲಿಕ್ಕೆ ಕೇಳ್ತಾರೆ. ಎನ್ನನೇ ಪದ ಮತ್ತು ಎನ್ ಪದಗಳ ಮೊತ್ತ ಎರಡನ್ನೂ ಕೇಳ್ತಾರೆ. ಸೊ ನಿಮ್ಗೆ ಆಲ್ರೆಡಿ ಗೊತ್ತಿದೆ, an = a + n - 1 × d. ಸೊ ಈ ಸೂತ್ರಕ್ಕೆ ಹಾಕಿ ನೀವು ಬಿಡಿಸ್ತೀರಾ. ನಾನು ತುಂಬ ಲೆಕ್ಕಗಳನ್ನ ಬಿಡಿಸಿದ್ದೀನಿ ಮಕ್ಕಳು, ಹಾಗಾಗಿ ನಾನು ಈಗ ಎಕ್ಸ್ಪ್ಲೈನ್ ಮಾಡ್ತಿಲ್ಲ. ಯಾವ್ಯಾವನ್ನ ಓದಬೇಕು ಅವಕ್ಕೊಂದಷ್ಟು ಎಕ್ಸಾಂಪಲ್ಸ್ ಇರ್ತವೆ. ಅಷ್ಟು ಪ್ರಾಬ್ಲಮ್ಸ್ಗಳನ್ನ ನೀವು ಪ್ರಾಕ್ಟೀಸ್ ಮಾಡಿ ಇರೋ ಈ 2.5 ದಿನಗಳಲ್ಲಿ ಆರಾಮಾಗಿ ನೀವು ಅಂಕವನ್ನು ಗಳಿಸ್ಕೊಳ್ಬೋದು. ನೆಕ್ಸ್ಟು ಅದೇ ಪಾಠದಲ್ಲಿ ಸಂಬಂಧಿಸಿದಂತೆ ಎನ್ ಪದಗಳ ಮೊತ್ತ, ಎನ್ ಪದಗಳ ಮೊತ್ತ ಕೇಳ್ಬೋದು ಅಥವಾ ಎನ್ನನೇ ಪದ ಕಂಡುಹಿಡೀರಿ ಅಂತ ಕೇಳ್ಬೋದು. ಹಾಗಾಗಿ ಎನ್ನನೇ ಪದಗಳ ಮೊತ್ತ ಕಂಡುಹಿಡೀರಿ ಅಂತ ಹೇಳಿದ್ರೆ SN = n/2 × 2a + n - 1 × d. ಸೊ ಈ ಸೂತ್ರಕ್ಕೆ ಹಾಕಿ ನೀವು ಎನ್ ಪದಗಳ ಮೊತ್ತವನ್ನು ಕಂಡುಹಿಡಬೇಕು. DNA ಇವಿಷ್ಟು ಗೊತ್ತಿರಬೇಕು ನೀವು ಆ ಲೆಕ್ಕವನ್ನು ಮಾಡಬೇಕಾದ್ರೆ. ಆಗ SN ಸೂತ್ರನ ಹಾಕ್ತೀರಾ. ಅದಕ್ಕೊಂದಷ್ಟು ಲೆಕ್ಕಗಳು ನೀವು ಪ್ರಾಕ್ಟೀಸ್ ಮಾಡಲಿಕ್ಕೆ ಇಲ್ಲಿ ಲೆಕ್ಕಗಳಿದ್ದಾವೆ ಮಕ್ಕಳ. ಲೆಕ್ಕಗಳನ್ನು ಬರೆದುಕೊಂಡು ನೀವು ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ. ತದನಂತರ ವರ್ಜಿಸುವ ವಿಧಾನ ವೆರಿ ಇಂಪಾರ್ಟೆಂಟ್ ನಿಮಗೆ. ಸೊ ಅದರಲ್ಲಿ ಯಾವ ಸಮೀಕರಣ, 2 ಸಮೀಕರಣ ಕೊಟ್ಟಿರ್ತಾರೆ ಮಕ್ಕಳ. ವರ್ಜಿಸುವ ವಿಧಾನ ಬಹಳಷ್ಟು ಈಸಿ. ಆ್ಯಡ್ ಕೂಡಿಸ್ತೀರಾ, ಕೂಡಿಸೋದಿದ್ರೆ ಕೂಡಿಸೋದು, ಕಳೆಯೋದಿದ್ರೆ ಕಳೆಯೋದು ಮಾಡಿ ಎಕ್ಸ್ ಬೆಲೆ ಕಂಡುಹಿಡಿತೀರಾ. ಕಂಡುಹಿಡಿದನ್ನ ಸಮೀಕರಣ ಯಾವುದಾದ್ರು ಒಂದಕ್ಕೆ ಆದೇಶಿಸಿದ್ರೆ y ಬೆಲೆ ಬರುತ್ತೆ. ಅದೇ ರೀತಿ ನಕ್ಷಾ ವಿಧಾನ ಆ ಪಾಠದಿಂದ ನಿಮಗೆ ವೆರಿ ಇಂಪಾರ್ಟೆಂಟ್ ನಕ್ಷಾ ವಿಧಾನ ಮಕ್ಕಳ. ಸೊ ಅದನ್ನು ಸಹ ನೀವು ಅಭ್ಯಾಸವನ್ನು ಮಾಡ್ಕೋಬೇಕು. ಸೊ ನಿಮಗೆ
ನಕ್ಷಾ ವಿಧಾನಕ್ಕೆ ಇಲ್ಲಿ ನೋಡಿ ಒಂದಷ್ಟು ಪ್ರಶ್ನೆಗಳನ್ನು ನಾನು ಆಮೇಲೆ ಕೊಡ್ತೀನಿ. ಫಸ್ಟ್ ನಿಮಗೆ ವರ್ಜಿಸುವ ವಿಧಾನಕ್ಕೆ ಇಲ್ಲಿ ಇಷ್ಟು ಪ್ರಶ್ನೆಗಳಿದ್ದಾವೆ. ಇಷ್ಟು ಪ್ರಶ್ನೆಗಳನ್ನು ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ವರ್ಜಿಸುವ ವಿಧಾನಕ್ಕೆ. ಅದರಲ್ಲಿ ಯಾವುದಾದ್ರೂ ಒಂದು ಬಂದಿರುತ್ತೆ ಮಕ್ಕಳ. ನೆಕ್ಸ್ಟ್ ನಕ್ಷಾ ವಿಧಾನ ವೆರಿ ಇಂಪಾರ್ಟೆಂಟ್. ಈ ಬಾಕ್ಸ್ ಹಾಕಲಿ ಫಸ್ಟ್ ಸಮೀಕರಣ ಕೊಟ್ಟಿರ್ತಾರೆ ಮಕ್ಕಳ. ಸಮೀಕರಣವನ್ನು ಬರೆದುಕೊಂಡು y ಬೆಲೆ x ಬೆಲೆಯನ್ನು ಕಂಡುಹಿಡಿಬೇಕು. ಈ ಎರಡು ಬಾಕ್ಸ್ಗಳಿಗೆ ಒಂದೊಂದು ಮಾರ್ಕ್ಸ್ ಇರುತ್ತೆ. ತದನಂತರ ನೀವು ಆ ವ್ಯಾಲ್ಯೂಸ್ ಸಿಕ್ಕುತ್ತಲ್ಲ ಅದನ್ನು ಈ ರೀತಿ ಗ್ರಾಫಿಗೆ ಹಾಕಿ ನೀವು ನಕ್ಷೆಯನ್ನು ಬರಿಬೇಕಾದ್ರೆ ಸ್ಕೇಲನ್ನು ಬರಿಬೇಕು. ಎಕ್ಸ್ ಅಕ್ಷದಲ್ಲಿ ಏನು ತೊಗೊಂಡಿದ್ದೀರಾ ಏನಿದೆ, ವೈ ಅಕ್ಷ ಎಷ್ಟು ಸೆಂಟಿಮೀಟ್ರಿಗೆ ಎಷ್ಟು ತೊಗೊಂಡಿದ್ದೀರಾ ಹಾಕಿ ಈ ಪಾಯಿಂಟ್ ಎಲ್ಲಿ ಇದಾಗುತ್ತಲ್ಲ ಸೊ ಅಲ್ಲಿ 3,2 ಅಂತೇಳಿ ನೀವು ಬರೀಬೇಕು. ಸೊ ಅಷ್ಟು ಮಾಡಿದರೆ ನಿಮಗೆ 4 ಅಂಕ ಸಿಗುತ್ತೆ. ನೆಕ್ಸ್ಟ್ ದತ್ತ ರೇಖಾಖಂಡವನ್ನು ವಿಭಾಗಿಸುವುದು. ಮಕ್ಕಳ ಇದನ್ನು ಕೊಟ್ಟರೆ ಕೊಡ್ಬೋದು, ಇಲ್ಲ ಅಂದರೆ ಇಲ್ಲ. ಯಾಕೆಂದರೆ ಪ್ರಿಪ್ರೇಟರಿನಲ್ಲೂ ಕೊಟ್ಟಿಲ್ಲ, ಮಾಡೆಲ್ ಕ್ವಶನ್ ಪೇಪರಲ್ಲೂ ಕೊಟ್ಟಿಲ್ಲ. ಹಾಗಂತ ಹೇಳಿ ಕಲಿದೇ ಇರಲಿಕ್ಕೂ ಆಗಲ್ಲ. 2 ಅಂಕಕ್ಕೆ ಕೇಳೋ ಸಾಧ್ಯತೆಗಳು ಇರ್ತವೆ. ಹಾಗಾಗಿ ಇದರ ಮೇಲೆ ಸಂಬಂಧಪಟ್ಟಂತೆ ಒಂದಷ್ಟು ಲೆಕ್ಕಗಳಿದೆ, ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಅದೇ ರೀತಿ ಸ್ಪರ್ಶಕಗಳನ್ನು ರಚಿಸುವುದು. ಸೊ 2 ರೀತಿಯ ಸ್ಪರ್ಶಕನೂ ಕಲಿಬೇಕು ಮಕ್ಕಳ. ನೀವು ವೃತ್ತಕ್ಕೆ ಒಂದು ಜೊತೆ ಸ್ಪರ್ಶಕ ರಚಿಸಿ ಅದನ್ನಾದರೂ ಕೇಳ್ಬೋದು, ಅಥವಾ ಸ್ಪರ್ಶಕಗಳ ನಡುವಿನ ಕೋನ ಇಷ್ಟಿರಬೇಕು ಅಂತಹ ಒಂದು ಜೊತೆ ಸ್ಪರ್ಶಕ ರಚಿಸಿ ಅಂತೆಲ್ಲಾದರೂ ಕೇಳ್ಬೋದು. ಹಾಗಾಗಿ 2 ರೀತಿಯ ನೀವು ರಚನೆಗಳನ್ನ ಕಲ್ತ್ಕೊಳ್ಳಿ. ಆ 2 ರೀತಿಯ ರಚನೆಗಳಿಗೂ ಪ್ರಶ್ನೆಗಳಿದ್ದಾವೆ ಮಕ್ಕಳ. ಇಲ್ಲಿ ಅವುಗಳನ್ನು ಬರೆದು ಅಭ್ಯಾಸವನ್ನು ಮಾಡಿಕೊಳ್ಳೇಬೇಕು. ಆಗ ಮಾತ್ರ ನಿಮಗೆ 60 ಅಂಕಗಳನ್ನ ಗಳಿಸಲಿಕ್ಕೆ ಸಾಧ್ಯ ಆಗುತ್ತೆ. ಆಲ್ರೆಡಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಯಾವೆಲ್ಲ ರೀತಿ ಬಿಡಿಸೋದು ಅಂತ. ಆದರೂ ಇದನ್ನು ನೋಡ್ಕೊಳ್ಳಿ. ನಿಮಗೆ ಇದರ PDF ಲಿಂಕನ್ನು ನಾನು PDF ಅನ್ನು ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಮಕ್ಕಳ. ಡೌನ್ಲೋಡ್ ಮಾಡ್ಕೊಳ್ಳಿ, ಎಕ್ಸಾಮ್ಗೆ ಚೆನ್ನಾಗಿ ಪ್ರಿಪೇರ್ ಆಗಿ. ನೆಕ್ಸ್ಟ್ ಸಮರೂಪ ತ್ರಿಭುಜಗಳ ರಚನೆ. ಸೊ ಇಲ್ಲಿ 2 ರೀತಿಯ ಸಮರೂಪ ತ್ರಿಭುಜ ಕೊಟ್ಟಿದ್ದೀವಿ. ಒಂದು ವಿಷಮ ಭಿನ್ನರಾಶಿ ಇದ್ದಾಗ, ಒಂದು ಸಮ ಭಿನ್ನ 3/4 7/5. ಸೊ 2 ರೀತಿಯ ಇದ್ದಾಗ್ಲೂ ಯಾವ ರೀತಿ ರಚಿಸೋದು ಅದಕ್ಕೆ ಸಂಬಂಧಿಸಿದಂಥ ಒಂದಷ್ಟು ಲೆಕ್ಕಗಳು ಸಹ ನಿಮ್ಮ ಇಲ್ಲಿ ಇದ್ದಾವೆ. ಇವುಗಳನ್ನೆಲ್ಲವನ್ನು ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ನೆಕ್ಸ್ಟ್ ನಿಮಗೆ ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ಫಿಕ್ಸ್ ಕ್ವಶನ್. ನಾನು ಈಗ ಏನೇನು ಹೇಳ್ತಿದ್ದೀನಿ ಮಕ್ಕಳ, ಈ ಪ್ರಶ್ನೆಗಳು ನಿಮ್ಮ ಎಕ್ಸಾಮಲ್ಲಿ ಬಂದೇ ಬರ್ತವೆ. ಬರೋದಿಲ್ಲ ಅನ್ನೋ ಚಾನ್ಸೇ ಇಲ್ಲ, ಎಲ್ಲ ಪ್ರಶ್ನೆಗಳು ಬರ್ತವೆ. ನೆಕ್ಸ್ಟ್ ಇದನ್ನು 2 ಅಂಕಕ್ಕೆ ಕೇಳ್ತಾರೆ. 2 - √5 ಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ, ಅಥವಾ √2 ಒಂದು ಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ಸೊ ಮೊದಲು ಅದನ್ನು ಒಂದು ಭಾಗಲಬ್ಧ ಸಂಖ್ಯೆ ಅಂತ ತೆಗೆದುಕೊಂಡು ಅದನ್ನ P/Q ಫಾರ್ಮಲ್ಲಿ ಬರೆದು ಆನಂತರ ಅದೊಂದು ಅಭಾಗಲಬ್ಧ ಸಂಖ್ಯೆ ಅಂತೇಳಿ ಪ್ರೂವ್ ಮಾಡೋದು. ಸೊ 2 ಕೊಟ್ಟಿದೆ, ಯಾವ ರೀತಿ ಪ್ರೂವ್ ಮಾಡೋದು ಅದಕ್ಕೊಂದಷ್ಟು ಲೆಕ್ಕಗಳನ್ನು ಸಹ ಇಲ್ಲಿ ಕೊಟ್ಟಿದೆ. ಪ್ರಾಕ್ಟೀಸ್ ಮಾಡಿ, ಬರೆದು. ನೀವು ಜಸ್ಟ್ ಒಂದು ವಿಡಿಯೋ ನೋಡೋದ್ರಿಂದ ನಿಮಗೇನೂ ಸಿಗೋದಿಲ್ಲ ಮಕ್ಕಳ. ನೀವು ಆ ವಿಡಿಯೋನ ನೋಡಿ ನೀವು ಬರೀಬೇಕು, ಅಭ್ಯಾಸ ಮಾಡಬೇಕು, ಎಕ್ಸಾಮಲ್ಲಿ ಒಳ್ಳೆ ಅಂಕ ತೆಗಿಬೇಕು. ಅದೇ ನಮ್ಮ ಹೇಮ್ ಆಗಿರುತ್ತೆ. ಏಕೆಂದರೆ ನಾವೇನು ನಿಮ್ಗೆ ಹಿಂಗೆ ಈ ಥರ ಮಾಡಿ ಅಂತ ಸುಳ್ಳು ಹೇಳ್ತಾ ಇಲ್ಲ. ವಿಡಿಯೋನ ನೋಡಿ ನೀವು ಅಂಕ ಕಳೀತೀರಾ ಅನ್ನೋದು ತಪ್ಪು ಕಲ್ಪನೆ. ಅದು ನೀವು ಬರೆದು ಪ್ರಾಕ್ಟೀಸ್ ಮಾಡಿ, ಆಗ ಮಾತ್ರ ನೀವು ಸಕ್ಸಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ನೆಕ್ಸ್ಟು ಬಣ್ಣ ಹಾಕಿದ ಭಾಗದ ವಿಸ್ತೀರ್ಣ ಕಂಡುಹಿಡಿಯಲಿಕ್ಕೆ ಕೇಳ್ತಾರೆ. ಸೊ ನಿಮಗಿಲ್ಲಿ ಮೇನ್ ಕಾನ್ಸಂಟ್ರೇಷನ್ ಆಗಿರಬೇಕಾಗಿರೋದು ಸೂತ್ರ ಗೊತ್ತಿರಬೇಕು, ಲೆಕ್ಕ ಅರ್ಥ ಮಾಡ್ಕೋಬೇಕು. ಸೊ ಇಲ್ಲೊಂದು ಲೆಕ್ಕವನ್ನು ಕೊಟ್ಟಿದ್ದಾರೆ. ಒಂದು ಚೌಕದೊಳಗಡೆ 4 ವೃತ್ತ ಇದ್ದಾವೆ. ಸೊ ಈಗ ಬಣ್ಣ ಬಳಿದ ಭಾಗದ ವಿಸ್ತೀರ್ಣ ಕಂಡುಹಿಡಿಬೇಕು. ಸೊ ಇಲ್ಲಿ ಹೆಂಗೆ ಕಂಡುಹಿಡಿತೀರಾ? ನಮಗಿಲ್ಲಿ ಬಾಹುವಿನ ಉದ್ದ ಕೊಟ್ಟಿದ್ದಾರೆ. ಸೊ ಬಾಹುವಿನ ಉದ್ದ ಕೊಟ್ಟಿದ್ದಾರೆ, ವೃತ್ತಗಳದು ತ್ರಿಜ್ಯ ಗೊತ್ತಿಲ್ಲ. ಹಾಗಾಗಿ ಏನಾಗುತ್ತೆ, ಇಲ್ಲಿ ಡಯಾಮೀಟರ್ ಏನಾಗುತ್ತೆ, ವ್ಯಾಸನೇ ಒಂದ್ರದ್ದು ವೃತ್ತ ವ್ಯಾಸ 7, ಹಾಗಾಗಿ ತ್ರಿಜ್ಯ 3.5 ಆಯಿತು. ಸೊ ಹಾಗಾಗಿ ವರ್ಗದ ವಿಸ್ತೀರ್ಣ -4 ವೃತ್ತದ ವಿಸ್ತೀರ್ಣ ಮಾಡಿಬಿಟ್ರೆ ನಮಗೆ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಬರುತ್ತೆ. ಅದೇ ರೀತಿ ನಿಮಗೆ ನೋಡಿ ಇಲ್ಲೊಂದಷ್ಟು ಚಿತ್ರಗಳನ್ನು ಕೊಡಲಾಗಿದೆ ಅಲ್ವಾ, ಅವುಗಳನ್ನು ಅಭ್ಯಾಸ ಮಾಡ್ಕೊಳ್ಳಿ. ತದನಂತರ 2 ಬಿಂದುಗಳ ನಡುವಿನ ದೂರ. ಸೊ ಸೂತ್ರ ಕಲ್ತ್ಕೊಂಡಿರಿ. x, y = d = x2 - x1 2 + y2 - y1 2. ಈ ಸೂತ್ರ ಗೊತ್ತಿದ್ರೆ ದೂರವನ್ನು ಕಂಡುಹಿಡಿಯೋದು ಬಹಳಷ್ಟು ಈಸಿ. ಬಿಂದುಗಳನ್ನ ಕೊಟ್ಟಿರ್ತಾರೆ, ಸೂತ್ರಕ್ಕೆ ಹಾಕಿ ಬರೆದ್ಬಿಟ್ಟು ಮೂಲಮಾನಗಳು ಅಂತ ಹೇಳಿ ಬರಿಬೇಕು. ಸೊ 2 ಕೊಟ್ಟಿದೆ. ಇನ್ನೊಂದು ಈ ಥರದ 1 ಅಂಕ ಕೇಳ್ತಾರೆ. ಮೂಲ ಬಿಂದು ಮತ್ತು 8, -6 ಬಿಂದುವಿನ ನಡುವಿನ ದೂರ ಕಂಡುಹಿಡಿಯಿರಿ. ಆಗ ನೀವು √x² + y² ಸೂತ್ರವನ್ನು ಹಾಕಿ ಕಂಡುಹಿಡಿಬೇಕಾಗುತ್ತೆ. ಹಾಗಾಗಿ 2 ರೀತಿಯ ಪ್ರಶ್ನೆಗಳಿಗೂ ಸಹ ನಿಮಗಿಲ್ಲಿ ಅಭ್ಯಾಸ ಮಾಡಲಿಕ್ಕೆ ಉದಾಹರಣೆ ಲೆಕ್ಕಗಳನ್ನು ಕೊಟ್ಟಿದೆ. ಅದರ ಆನ್ಸರೂ ಸಹ ಕೊಟ್ಟಿರೋದ್ರಿಂದ ಪ್ರಾಕ್ಟೀಸ್ ಮಾಡಿ, ಟ್ರೈ ಮಾಡಿ, ಅದೇ ಆನ್ಸರ್ ಬರುತ್ತಾ ಅಥವಾ ನೀವು ಏನಾದರೂ ಮಿಸ್ಟೇಕ್ ಮಾಡ್ತಾ ಇದ್ದೀರಾ ಅಂತ. ನೆಕ್ಸ್ಟು ಭಾಗಶಃ ಪ್ರಮಾಣ ಮತ್ತು ಮಧ್ಯಬಿಂದು ಕಂಡುಹಿಡಿಯುವುದು. ಸೊ ಇದರಲ್ಲಿ ಯಾವುದಾದ್ರೂ ಲೆಕ್ಕವನ್ನು ಕೇಳ್ಬೋದು. ಭಾಗಶಃ ಪ್ರಮಾಣ ಅಂತೂ ಕಂಪಲ್ಸರಿ ನಿಮಗೆ 3 ಅಂಕಕ್ಕೆ ಬರುವ ಪ್ರಶ್ನೆ. ಸೊ ಮಧ್ಯಬಿಂದು ಕೆಲವೊಂದು ಸರಿ ಆ ಲೆಕ್ಕಗಳಲ್ಲಿ ಬಳಸ್ತೀವಿ, ಹಾಗಾಗಿ ಅವುಗಳನ್ನು ನೀವು ಕಲ್ತ್ಕೋಬೇಕು. ಈ ರೀತಿ ಅನುಪಾತವನ್ನು ಕೊಟ್ಟಿದಾಗ ನಿಮಗೆ ಗೊತ್ತಾಗಬೇಕು ಮಕ್ಕಳ, ಅನುಪಾತ ಬರ್ತಿದೆ ಅಂದರೆ ಅದು ಭಾಗಶಃ ಪ್ರಮಾಣ ಸೂತ್ರ. ಸೊ x, y = m1x2 +
m2x1 divided by m1 plus m2, m1y2 plus m2y1 divided by m1 plus m2. ಸೊ ಈ ಸೂತ್ರಕ್ಕೆ ಹಾಕಿ ನೀವು x, y ಬೆಲೆಯನ್ನು ಕಂಡುಹಿಡಿಬೇಕಾಗುತ್ತೆ. ಅರ್ಥ ಆಗ್ತಾ ಇದೆಯಾ? ಅದೇ ರೀತಿ ಇನ್ನೊಂದೆರಡು ಲೆಕ್ಕಗಳನ್ನು ಇಲ್ಲಿ ಮಾಡಿ ನಿಮಗೆ ಕೊಡಲಾಗೈತೆ ಮಕ್ಕಳ. ಸೊ ಈ ರೀತಿಯ ಲೆಕ್ಕಗಳನ್ನು ಪ್ರಾಕ್ಟೀಸ್ ಮಾಡಿ. ಮತ್ತು ಮಧ್ಯ ಬಿಂದುವನ್ನು ಯಾವ ರೀತಿ ಕಂಡುಹಿಡಿಯೋದು, ಅದಕ್ಕೂ ಸೂತ್ರ ಇದೆ. x1 plus x2/2, y1 plus y2/2. ಸೊ ಆ ಸೂತ್ರಕ್ಕೆ ಹಾಕಿದ್ರೆ ನಿಮಗೆ ವ್ಯಾಲ್ಯೂಸ್ ಬರುತ್ತೆ. ನೆಕ್ಸ್ಟ್ ಅದೇ ರೀತಿಯ ಲೆಕ್ಕಗಳನ್ನು ಪ್ರಾಕ್ಟೀಸ್ ಮಾಡಲಿಕ್ಕೆ ನಿಮಗೆ ಲೆಕ್ಕಗಳನ್ನು ಕೊಡಲಾಗಿದೆಯಲ್ಲ, ಇವೆಲ್ಲವನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಹೇಗಿದ್ರೂ PDF ಇರುತ್ತೆ ನಿಮ್ಮ ಹತ್ರ. ಸೊ ಹಾಗಾಗಿ ಆ PDF ಅನ್ನು ನೋಡಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟು ಅದೇ ಪಾಠದಲ್ಲಿ ತ್ರಿಭುಜದ ವಿಸ್ತೀರ್ಣ, ಏಕೆಂದರೆ ಭಾಗಶಃ ಪ್ರಮಾಣನಾದರೂ ಕೇಳ್ಬೋದು, ತ್ರಿಭುಜದ ಮೇಲಿನ ವಿಸ್ತೀರ್ಣನಾದರೂ ಕೇಳ್ಬೋದು. ಹಾಗಾಗಿ ಸೂತ್ರ ಗೊತ್ತಿರಬೇಕು. ಹಾಫ್ ಇಂಟು x1 ಇಂಟು y2 ಮೈನಸ್ y3 ಪ್ಲಸ್ x2 ಇಂಟು y3 ಮೈನಸ್ y1 ಪ್ಲಸ್ x3 ಇಂಟು y1 ಮೈನಸ್ y2. ಸೊ ಈ ಸೂತ್ರ ಗೊತ್ತಿದ್ರೆ ನಿಮಗೆ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯೋದು ಕಷ್ಟ ಆಗೋಲ್ಲ. ವ್ಯಾಲ್ಯೂಸ್ ಕೊಟ್ಟಿರ್ತಾರೆ ಶೃಂಗ ಬಿಂದುಗಳನ್ನ, ಆ ಎಲ್ಲ ಬಿಂದುಗಳಲ್ಲಿ x1 y1 ಯಾವುದು, x2 y2 ಯಾವುದು, x3 y3 ಗೊತ್ತಿದ್ರೆ ಈಸಿಯಾಗಿ ಸೂತ್ರಕ್ಕೆ ಹಾಕಿ ಕಂಡುಹಿಡಿಬೋದು. ತ್ರಿಭುಜದ ವಿಸ್ತೀರ್ಣಗಳು ಬರಿಬೇಕಾದ್ರೆ ನೀವು ಕೆಳಗಡೆ ಚದರಾಮಾನಗಳು ಹಾಕಲೇಬೇಕು ಮಕ್ಕಳ, ಮಿಸ್ ಮಾಡಿಬಿಡಿ, ಅದಕ್ಕೂ ಅರ್ಧ ಮಾರ್ಕ್ಸ್ ಇರುತ್ತೆ. ಆ ರೀತಿಯ ಉದಾಹರಣೆ ಲೆಕ್ಕಗಳನ್ನು ನೀವೇ ಮಾಡಲಿಕ್ಕೆ ಇಲ್ಲಿ ಲೆಕ್ಕ ಕೊಡಲಾಗಿದೆ, ಅದಕ್ಕೂ ಆನ್ಸರ್ ಸಹ ಇದೆ. ಸೊ ಪ್ರಾಕ್ಟೀಸ್ ಮಾಡಿ. ವಿಡಿಯೋ ನೋಡೋದ್ರಿಂದ ಏನೂ ಗೊತ್ತಾಗಲ್ಲ ಮಕ್ಕಳ, ಪ್ರಾಕ್ಟೀಸ್ ಮಾಡಿ. ನಾನು ತುಂಬ ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ, ಮ್ಯಾಥಮೆಟಿಕ್ಸು ನೀವು ಬರೆದು ಕಲೀಲೇಬೇಕು. ಅದೇ ರೀತಿ ಅದೇ ಸಂಬಂಧಪಟ್ಟಂತಹ ಇನ್ನೊಂದಷ್ಟು ಲೆಕ್ಕಗಳನ್ನು ನಿಮಗಿಲ್ಲಿ ಕೊಡಲಾಗಿದೆಯಲ್ಲ, ಅವೆಲ್ಲವನ್ನು ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ನಿಮಗೆ ಯೂಕ್ಲಿಡ್ನ ಭಾಗಾಕಾರ ಕ್ರಮವಿಧಿ ಉಪಯೋಗಿಸಿ ಮಾಸಹ ಕಂಡುಹಿಡಿಯಲಿಕ್ಕೆ ಕೊಡ್ತಾರೆ. ವೆರಿ ಇಂಪಾರ್ಟೆಂಟ್, ಯಾಕೆಂದರೆ √2 ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಕೇಳಿ, ಅಥವಾ ಯೂಕ್ಲಿಡ್ನ ಭಾಗಾಕಾರ ಕ್ರಮವಿಧಿಯಿಂದ ಮಾಸಹ ಕಂಡುಹಿಡಿಯಿರಿ ಅಂತ ಕೇಳ್ತಾರೆ. ಹಾಗಾಗಿ ಎರಡರಲ್ಲಿ ಯಾವುದಾದ್ರೂ ಒಂದು ಕೇಳೋ ಚಾನ್ಸಸ್ ಬಂದೇ ಬರುತ್ತೆ, ಆಪ್ಷನ್ ಬಂದೇ ಬರುತ್ತೆ ಆ ಲೆಕ್ಕಕ್ಕೆ. ಹಾಗಾಗಿ ಇದನ್ನು ಸಹ ಕಲ್ತ್ಕೊಳ್ಳಿ, ಗೊತ್ತಿರಲಿ a = bq + r. ಸೊ ಇದೇ ರೀತಿ ನೀವು ಮಾಡಬೇಕು ಮಕ್ಕಳ, ಆಗ ಮಾತ್ರ ನಿಮಗೆ 2 ಅಂಕ ಸಿಗೋದು. ಅದಕ್ಕೆ ಒಂದಷ್ಟು ಲೆಕ್ಕಗಳು ಸಹ ಇಲ್ಲಿ ಕೊಡಲಾಗಿದೆ, ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಯಾಕೆ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇಲ್ಲಂದರೆ, ನಾನು ಹೇಳಿದ್ದೀನಿ ಆಲ್ರೆಡಿ ಪಾಸಿಂಗ್ ಪ್ಯಾಕೇಜು 2, 3, 4 ಅಂಕದ ಎಲ್ಲರಲ್ಲೂ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಯಾವ ರೀತಿ ಸಾಲ್ವ್ ಮಾಡೋದು ಅಂತ. ಸೊ ಈಗ ನೀವು ಇದು ಕಡೆ ಕ್ಷಣದ ನಿಮ್ಮದು ರಿವಿಷನ್, ಹಾಗಾಗಿ ಇನ್ನೊಂದು ಬಾರಿ ಹೇಳ್ತಾ ಇದ್ದೀನಿ ಯಾವೆಲ್ಲ ಓದಬೇಕು ಅಂತ ಅಷ್ಟೇ. ಅರ್ಥ ಆಗ್ತಿದೆಯಲ್ಲ? ನೆಕ್ಸ್ಟ್ ಅದಕ್ಕೆ ಸಂಬಂಧಪಟ್ಟ ಲೆಕ್ಕಗಳಿದ್ದಾವೆ. ಮತ್ತು ಕೆಲವೊಂದು ಬಾರಿ ಮಾಸಹ ಲಸಹ ಕೊಟ್ಟು ಒಂದು ಸಂಖ್ಯೆಯನ್ನು ಕೊಟ್ಟು ಇನ್ನೊಂದು ಸಂಖ್ಯೆ ಕಂಡುಹಿಡೀರಿ ಅಂಥ ಟೈಮಲ್ಲಿ ನಮಗೆ ಈ ರಿಲೇಷನ್ ಗೊತ್ತಿರಬೇಕು. a × b = h × l. h ಅಂದರೆ HCF, L ಅಂದರೆ LCM. ಎ ಅಂದರೆ ಮೊದಲನೇ ಸಂಖ್ಯೆ, ಬಿ ಅಂದರೆ ಎರಡನೇ ಸಂಖ್ಯೆ. ಸೊ ಇದು ಗೊತ್ತಿದ್ದರೆ ನೀವು ಲೆಕ್ಕವನ್ನು ಕಂಡುಹಿಡಿಬೋದು. ನೆಕ್ಸ್ಟ್ ಆ ರೀತಿ ಲೆಕ್ಕವನ್ನು ಬಿಡಿಸ್ಲಿಕ್ಕೆ ಒಂದಷ್ಟು ಲೆಕ್ಕಗಳನ್ನು ಉದಾಹರಣೆ ಲೆಕ್ಕ ಕೊಡಲಾಗಿದೆ. ಆ್ಯಂಡ್ 3 ಮಾರ್ಕ್ಸಿಗೆ ಬಂದರೆ ಬಹುಪದೋಕ್ತಿಗಳ ದೀರ್ಘ ಭಾಗಾಕಾರ, ಈ ಪ್ರಶ್ನೆ 3 ಅಂಕಕ್ಕೆ ಕೇಳ್ತಾರೆ ಮಕ್ಕಳ. P(x), G(x) ಕೊಟ್ಟು R(x) ಕಂಡುಹಿಡಿರಿ ಮತ್ತು Q(x) ಕಂಡುಹಿಡಿರಿ ಅಂತೇಳಿ ಪ್ರಶ್ನೆಯನ್ನು ಕೇಳ್ತಾರೆ. ಹಾಗಾಗಿ ನೀವು ಈ ಭಾಗಾಕಾರವನ್ನು ಕಲ್ತ್ಕೊಳ್ಳೇಬೇಕು. ವೆರಿ ಈಸಿ, ಪ್ರಾಕ್ಟೀಸ್ ಮಾಡಿ ಮಕ್ಕಳ. ಇಲ್ಲಿ ನಿಮ್ಗೊಂದಷ್ಟು ಲೆಕ್ಕಗಳನ್ನ ಕೊಟ್ಟಿದ್ದಾರಲ್ಲ, ಸೊ ಇದಿಷ್ಟು ಲೆಕ್ಕಗಳನ್ನು ತೆಗೆದುಕೊಂಡು ಬಿಡಿಸಿದ್ರೆ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ನೆಕ್ಸ್ಟ್ ಬಹುಪದೋಕ್ತಿಗಳ ಶೂನ್ಯತೆಗಳು. ಸೊ ಈಗ ಒಂದು ಸಮೀಕರಣ ಕೊಟ್ಬಿಟ್ಟು ಶೂನ್ಯತೆಗಳನ್ನು ಕಂಡುಹಿಡಿಯಿರಿ. ಅಂತಹ ಟೈಮಲ್ಲಿ ನೀವು ಅಪವರ್ತಿಸಬೇಕು, ಅಪವರ್ತನ ವಿಧಾನ ಗೊತ್ತಿರಬೇಕು. ಆ್ಯಂಡ್ ಸಮ್ ಟೈಮ್ ಏನು ಮಾಡ್ತಾರೆ ಗೊತ್ತಾ, 2 ಶೂನ್ಯತೆಗಳನ್ನು ಕೊಡ್ತಾರೆ. ಶೂನ್ಯತೆಗಳನ್ನು ಕೊಟ್ಟು ಬಹುಪದೋಕ್ತಿ ಕಂಡುಹಿಡಿಯಿರಿ ಅಂತಾರೆ. ಕೆಲವೊಂದು ಸರಿ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧ ಕೊಡ್ತಾರೆ. ಮೊತ್ತ ಮತ್ತು ಗುಣಲಬ್ಧ ಕೊಟ್ಟುಬಿಟ್ಟು ನಮಗೆ ಏನಂತ ಹೇಳಿ ಕೇಳ್ತಾರೆ ಅಂತ ಹೇಳಿದ್ರೆ, ಒಂದು ಇನ್ನೂ ಉಳಿದಂತಹ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಕೇಳ್ತಾರೆ, ಅಥವಾ ಸಮೀಕರಣವನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಕೇಳ್ತಾರೆ. ಹಾಗಾಗಿ ನಿಮಗೆ ಆಲ್ಫಾ ಪ್ಲಸ್ ಬೀಟಾ ಅಂದರೆ ಗೊತ್ತಿರಬೇಕು, ಆಲ್ಫಾ ಬೀಟಾ ಅಂದರೆ ಸೂತ್ರ ಗೊತ್ತಿರಬೇಕು. ಸೊ ಅದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಅದೇ ರೀತಿಯ ಈ ಲೆಕ್ಕಗಳನ್ನು ಬಿಡಿಸಿ ಅಭ್ಯಾಸ ಮಾಡಿ. ನೆಕ್ಸ್ಟು ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧ ಕಂಡುಹಿಡಲಿಕ್ಕೆ ನಾನು ಹೇಳಿದೆ ಆಗಲೇ ಸೂತ್ರ ಗೊತ್ತಿದೆ. ಆಲ್ಫಾ ಪ್ಲಸ್ ಬೀಟಾ -b/a ಅದು ಮೊತ್ತ, ಗುಣಲಬ್ಧಕ್ಕೆ ಆಲ್ಫಾ ಬೀಟಾ c/a. ಸೊ ಆ ಒಂದು ಇದನ್ನು ಹಾಕಿ ನೀವು ಕಂಡುಹಿಡಿಬೇಕಾಗುತ್ತೆ. ಸೊ ಅದಕ್ಕೆ ಒಂದಷ್ಟು ಲೆಕ್ಕಗಳು ಸಹ ನಿಮಗಿಲ್ಲಿ ಕೊಡಲಾಗಿದೆ ಮಕ್ಕಳ, ಇವುಗಳನ್ನು ಅಭ್ಯಾಸ ಮಾಡಿ. ನೆಕ್ಸ್ಟ್ ಸೂತ್ರದ ಸಹಾಯದಿಂದ ವರ್ಗ ಸಮೀಕರಣ ಬಿಡಿಸೋದು. x = -b + r - √b² - 4ac. ಈ ಸೂತ್ರಕ್ಕೆ ಹಾಕಿ ನೀವು ಬಿಡಿಸ್ಬೇಕಾಗುತ್ತೆ. ಹಾಗಾಗಿ ಆ ರೀತಿಯ ಲೆಕ್ಕಗಳನ್ನು ನೀವು ಬಿಡಿಸ್ಲಿಕ್ಕೆ ಪ್ರಾಕ್ಟೀಸ್ ಮಾಡಿ. ಅದೇ ರೀತಿ ಅದರಲ್ಲಿ ಸ್ವಭಾವಗಳು ಗೊತ್ತಿರಬೇಕು ಮಕ್ಕಳ. ಡೆಲ್ಟಾ =0 ಆದರೆ ಏನಾಗಿರುತ್ತೆ, >0 ಆಗಿದ್ರೆ ಏನಾಗುತ್ತೆ, <0 ಆಗಿದ್ರೆ ಏನಾಗಿರುತ್ತೆ. ಈಗ <0 ಆಗಿದ್ರೆ ವಾಸ್ತವ ಮೂಲಗಳನ್ನೇ ಹೊಂದಿರೋದಿಲ್ಲ, =0 ಆಗಿದ್ರೆ ಸಮ ಮತ್ತು ವಾಸ್ತವ ಮೂಲಗಳನ್ನು ಹೊಂದಿರ್ತದೆ.
ಗ್ರೇಟರ್ ದ್ಯಾನ್ ಆಗಿದ್ರೆ ಭಿನ್ನ ವಾಸ್ತವ ಮೂಲಗಳನ್ನು ಹೊಂದಿರ್ತದೆ. ಹಾಗಾಗಿ ಅದಷ್ಟು ಗೊತ್ತಿರಬೇಕು ನಿಮಗೆ. ಅದಕ್ಕೂ ಲೆಕ್ಕಗಳಲ್ಲಿದ್ದಾವಲ್ಲ, ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ತ್ರಿಕೋನಮಿತಿ. ತ್ರಿಕೋನಮಿತಿಗೆ ಬಂದರೆ ಮಕ್ಕಳ ಈ ರೀತಿಯ ಒಂದು ಲಂಬಕೋನ ತ್ರಿಭುಜ ಕೊಟ್ಟು ನಿಮಗೆ ಪಾರ್ಶ್ವಬಾಹು ಕೊಟ್ಟಿರ್ತಾರೆ, ಕೆಲವು ಸಾರಿ ಅಭಿಮುಖ ಬಾಹು ಕೊಟ್ಟು ನಿಮಗೆ ಕಾಸ್ ತೀಟ, ಸೈನ್ ತೀಟ, ಟ್ಯಾನ್ ತೀಟ ಇವುಗಳ ಬೆಲೆ ಬರೀಲಿ ಕೇಳಿರ್ತಾರೆ. ಸೊ ಹಾಗಾಗಿ ಒಂದು ಕೊಟ್ಟಿಲ್ಲ ಅಂದರೆ ಇಲ್ಲಿ ಪೈಥಾಗರಸ್ ಸೂತ್ರವನ್ನು ಹಾಕಿ ನೀವು ಆನಂತರ ಕಂಡಿಡಿದು ಆಮೇಲೆ ನೀವು ಕಾಸ್ ತೀಟ ಅಂದರೆ ಏನು, ಸೈನ್ ತೀಟ ನಿಮ್ಗಲ್ಲಿ ಗೊತ್ತಿರಬೇಕು. ಕಾಸ್ ತೀಟ ಅಂತ ಹೇಳಿದರೆ ಪಾರ್ಶ್ವಬಾಹು ಬೈ ವಿಕರ್ಣ, ಸೈನ್ ತೀಟ ಅಂದರೆ ಅಭಿಮುಖ ಬಾಹು ಬೈ ವಿಕರ್ಣ. ಸೊ ಈ ರೀತಿ ಇವು ಗೊತ್ತಿಲ್ಲ ಅನುಪಾತಗಳು ಅಂದರೆ ನೀವು ಲೆಕ್ಕವನ್ನು ಮಾಡಲಿಕ್ಕೆ ಸಾಧ್ಯನೇ ಆಗಲ್ಲ. ಹಾಗಾಗಿ ಅವುಗಳನ್ನು ನೀವು ಅಭ್ಯಾಸವನ್ನು ಮಾಡ್ಕೋಬೇಕು. ಈ ರೀತಿಯ ಬೆಲೆ ಕಂಡುಹಿಡಿಯೋಕ್ಕೆ ಪ್ರಶ್ನೆಗಳನ್ನು ಕೇಳ್ತಾರೆ, 3 ಅಂಕಕ್ಕೆ ಕೇಳ್ತಾರೆ. ಸೈನ್ 30 ಅಂದರೆ ಏನು, ಟ್ಯಾನ್ 60 ಆ ಟೇಬಲ್ ಗೊತ್ತಿರಲಿ. ಆ ಟೇಬಲ್ ಗೊತ್ತಿದ್ರೆ ಅದ್ರ ಮೇಲೆ ಲೆಕ್ಕವನ್ನು ನೀವು ಬಿಡಿಸ್ಬೋದು. ನೆಕ್ಸ್ಟ್ ಸಂಖ್ಯಾಶಾಸ್ತ್ರಕ್ಕೆ ಬಂದರೆ ಸರಾಸರಿ, ಮಧ್ಯಾಂಕ, ಬಹುಲಕ. ನಿಮಗೆ ಮಧ್ಯಾಂಕ ಮಾಡಲಿಕ್ಕೆ ಬರ್ತಾ ಇಲ್ಲ, ಗೊತ್ತಾಗ್ತಾ ಇಲ್ಲ, ಕಷ್ಟ ಆಗುತ್ತೆ ಅಂದರೆ ಬೆಟರ್ ಸರಾಸರಿ, ಬಹುಲಕ ಎರಡನ್ನೂ ಕಲ್ತ್ಕೊಂಬಿಡಿ. ಎರಡರಲ್ಲಿ ಒಂದಂತೂ ಫಿಕ್ಸ್. ಯಾಕೆಂದರೆ ಮಧ್ಯಾಂಕನಾದರೂ ಆಪ್ಷನ್ ಇಡ್ಬೋದು, ಸರಾಸರಿ ಇಡ್ಬೋದು, ಬಹುಲಕ ಇಡ್ಬೋದು. ಹಾಗಾಗಿ ಇವು 3 ಕಲ್ತ್ಕೊಳ್ಳಿ. ಅದಕ್ಕೆ ಒಂದಷ್ಟು ನಿಮಗೆ ಆವೃತ್ತ ವಿತರಣಾ ಪಟ್ಟಿಗಳನ್ನು ಕೊಡಲಾಗಿದೆ, ಅವುಗಳನ್ನು ಬರ್ಕೊಂಡು ಪ್ರಾಕ್ಟೀಸ್ ಮಾಡಿ ಮಕ್ಕಳ. ಸೊ ಬಹುಲಕವನ್ನು ರೂಢಿ ಬೆಲೆಯನ್ನು ಮಿಸ್ ಮಾಡಿಬಿಡಿ. ಈಸಿ ಇದೆ ಸೂತ್ರ. ಅಲ್ಲಿ ನಿಮಗೆ ಯಾವ್ದು ಎಷ್ಟು ಫ್ರೀಕ್ವೆನ್ಸಿ ಇರ್ತದೋ ಅದೇ F1 ಆಗುತ್ತೆ. ಅದರ ಹಿಂದಿನ ಆವೃತ್ತಿಯ ಫ್ರೀಕ್ವೆನ್ಸಿ ಇದು ಆವೃತ್ತಿ ಏನಾಗಿರುತ್ತೆ, F0 ಆಗಿರುತ್ತೆ. ಮುಂದಿನ ಆವೃತ್ತಿ F2 ಆಗಿರುತ್ತೆ. ಲೋವರ್ ಲಿಮಿಟ್ ಕೆಳಮಿತಿ ಎಲ್ಲ ಆಗಿರುತ್ತೆ, ಗಾತ್ರ ಹೆಚ್ಚಾಗಿರುತ್ತೆ. ಸೊ ಸೂತ್ರ ಗೊತ್ತಿದೆಯಲ್ಲ, ಸೂತ್ರಕ್ಕೆ ನೀವು ಬೆಲೆಗಳನ್ನು ಹಾಕಿದರೆ ಈಸಿಯಾಗಿ ಲೆಕ್ಕವನ್ನು ಮಾಡ್ಬೋದು. ಅದಕ್ಕೂ ಸಹ ನಿಮಗೊಂದಷ್ಟು ಲೆಕ್ಕಗಳಿದ್ದಾವೆ, ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟು ಅದೇ ಪಾಠದಲ್ಲಿ ಓಜಿವನ್ನು ಕೇಳ್ತಾರೆ 3 ಅಂಕಕ್ಕೆ. ಅದು ಕಡಿಮೆ ವಿಧಾನದಾದರೂ ಕೇಳ್ಬೋದು, ಅಧಿಕ ವಿಧಾನದ್ದಾದರೂ ಕೇಳ್ಬೋದು. ಹಾಗಾಗಿ ಎರಡನ್ನೂ ಎಕ್ಸ್ಪ್ಲೇನ್ ಮಾಡಿರೋದ್ರಿಂದ ನಾನು ಕಂಪ್ಲೀಟಾಗಿ ಮುಂದೆ ಹೋಗ್ತಾ ಇದ್ದೀನಿ ಮಕ್ಕಳ. ನೆಕ್ಸ್ಟ್ ಅದರದ್ದು ಲೆಕ್ಕಗಳು ಇದ್ದಾವೆ. ನೆಕ್ಸ್ಟ್ ಸಂಭವನೀಯತೆಯಿಂದ ಬಂದರೆ ನಿಮಗೆ ಅಲ್ಲಿ ಗೊತ್ತಿರಬೇಕು, P of E is equal to the number of event by number of sampling. ಆ ಒಂದು ಸೂತ್ರ ಗೊತ್ತಿದ್ರೆ ಸಾಕು, ನಿಮಗೆ ಈಸಿಯಾಗಿ ಅದ್ರ ಮೇಲೆ ಲೆಕ್ಕವನ್ನು ಬಿಡಿಸ್ಬೋದು. ತದನಂತರ ಎಲ್ಲ ಪ್ರಮೇಯಗಳನ್ನು ಮಕ್ಕಳ ಮಿಸ್ ಮಾಡದೆ ಕಲ್ತ್ಕೊಳ್ಳಿ. 5 ಪ್ರಮೇಯಗಳು ನಿಮ್ಗೇನಿದಾವಲ್ಲ ಆ ಪ್ರಮೇಯಗಳನ್ನ ಮಿಸ್ ಮಾಡಬೇಡಿ. ಸಮಾಂತರ ಶ್ರೇಣಿ, ತ್ರಿಭುಜಗಳು, ನಿರ್ದೇಶಾಂಕ ರೇಖಾಗಣಿತ, 2 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ, ಇದ್ರ ಮೇಲೆ ನಿಮಗೆ 1 ಅಂಕ ಕೇಳ್ತಾರೆ ಮಕ್ಕಳ. ಯಾವುದು ಅಂತ ಹೇಳಿದರೆ ಈ ಅನುಪಾತಗಳ ಹೋಲಿಕೆ ಮೇಲೆ. ಛೇದಿಸುವ ರೇಖೆಗಳು, ಐಕ್ಯಗೊಳ್ಳುವ ರೇಖೆಗಳು, ಸಮಾಂತರ ರೇಖೆಗಳು, ಅಲ್ಲಿ ಅದನ್ನು ಕಲ್ತ್ಕೊಳ್ಳಿ. ವಾಸ್ತವ ಸಂಖ್ಯೆಗಳಲ್ಲಿ ಬರುವ ಸೂತ್ರಗಳು, ತದನಂತರ ಬಹುಪದೋಕ್ತಿಗಳಲ್ಲಿ ಬರುವ ಸೂತ್ರಗಳು, ವರ್ಗ ಸಮೀಕರಣ, ವೃತ್ತಗಳು. ಸೊ ಹೀಗೆ ಕಂಪ್ಲೀಟ್ ಎಲ್ಲ ಸೂತ್ರಗಳನ್ನು ನೀವು ಕಲ್ತ್ಕೊಳ್ಳಿ. ತ್ರಿಕೋನಮಿತಿಯಲ್ಲಿ ತುಂಬ ಅನುಪಾತಗಳಿದ್ದಾವೆ ಮತ್ತು ತ್ರಿಕೋನಮಿತಿ ಅನುಪಾತದ ಟೇಬಲ್ಸ್ ಇದೆ. ಆಮೇಲೆ ಕ್ಷೇತ್ರ ಗಣಿತಕ್ಕೆ ಬಂದರೆ ಅದರಲ್ಲಿ 1 ಅಥವಾ 2 ಅಂಕಕ್ಕೆ ನಿಮಗೆ 1 ಅಂಕದಲ್ಲೇ ಇರುತ್ತೆ ಮಕ್ಕಳ. ಸಂಪೂರ್ಣವಾಗಿ ಎಲ್ಲ ಒಂದು ಇದನ್ನು ಫಾರ್ಮುಲಾಸ್ಗಳನ್ನು ಓದ್ಕೊಂಡು ಚೆನ್ನಾಗಿ ಪ್ರಿಪೇರ್ ಆಗಿ 80 ಔಟ್ ಆಫ್ 80 ತೆಗೀರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ತುಂಬ ಯೂಸ್ಫುಲ್ ಆಗಿರುತ್ತೆ. PDF ಡೌನ್ಲೋಡ್ ಮಾಡಿ ಚೆನ್ನಾಗಿ ಎಕ್ಸಾಮ್ಗೆ ಪ್ರಿಪೇರ್ ಆಗಿ.